ಬಂಧುಗಳೇ, ವೈರತ್ವ ಇರೋ ಸಂಬಂಧ ಅಂದರೆ ಅದು ಅತ್ತೆ ಸೊಸೆ ಸಂಬಂಧ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ವಿಚಿತ್ರ ಏನು ಗೊತ್ತಾ, ಸೊಸೆನ ಮನೆ ತರಬೇಕಾದ್ರೆ ಅತ್ತೆ ಈ ಸೊಸೆನ ಮುಂದೆ ತಾನು ಗೋಲ್ಡ್ ಹೊಯ್ಕೋಬೇಕು ಅಂತ ಅಂದ್ಕೊಂಡಿರಲ್ಲ. ಇವಳು ನನ್ನ ಮನೆ ಮಹಾಲಕ್ಷ್ಮಿ ಅಂತ ಅನ್ಕೋತಾಳೆ. ಹಾಗೆ ಸೊಸೆ ಸೇರೊದ್ದು ಬರುವಾಗ ನಾನು ಈ ಮನೆನ ಹಾಳು ಮಾಡಬೇಕು, ಈ ಮನೆಯ ನೆಮ್ಮದಿ ಕೆಡಿಸ್ಬೇಕು, ಇಲ್ಲಿ ಇದ್ದವರಿಗೆಲ್ಲ ಕಾಟ ಕೊಡಬೇಕು ಅಂತ ಖಂಡಿತ ಅಂದ್ಕೊಳ್ಳೋದಿಲ್ಲ. ಇದು ತನ್ನ ಮನೆ, ಈ ಮನೆ ನಾನು ಸ್ವರ್ಗವಾಗಿ ಇರೋ ಹಾಗೆ ನೋಡ್ಕೋಬೇಕು, ಹೀಗೆ ಏನೇನೋ ಆಸೆ ಕನಸಿಟ್ಕೊಂಡು ಒಳಗೆ ಬರ್ತಾಳೆ. ಆದರೆ ಇವರಿಬ್ಬರ ಮಧ್ಯ ಅದ್ಯಾಕೆ ಈ ಪೈಪೋಟಿ, ಈ ಜಗಳ, ಮನಸ್ತಾಪ ಶುರುವಾಗತ್ತೋ ಗೊತ್ತಿಲ್ಲ. ಅತಿಯಾದ ನಿರೀಕ್ಷೆ ಕೂಡ ಇದಕ್ಕೊಂದು ಕಾರಣ ಇರ್ಬೋದಾ? ಅಂದರೆ ತನ್ನ ಸೊಸೆ ಮಗಳ ಥರ ತನ್ನನ್ನು ಪ್ರೀತಿ ಮಾಡಬೇಕು ಅಂತ ತನ್ನ ಅತ್ತೆ ತಾಯಿ ಹಾಗೆ ನನ್ನನ್ನು ಕೇರ್ ಮಾಡಬೇಕು ಅಂತ ಸೊಸೆ, ಹೀಗೆ ಅತಿಯಾದ ನಿರೀಕ್ಷೆ ಇಟ್ಕೊಂಡು ಈ ಸಮಸ್ಯೆ ಕಾರಣ ಆಗ್ಬೋದಾ? ನೀವೇನಂತೀರಾ? ಕಾರಣಗಳು ಏನೇ ಇರಬಹುದು, ಅತ್ತೆ ಸೊಸೆ ಸಹಜವಾಗಿ ಸಹಜ ಪ್ರೀತಿಯಿಂದ ಇದ್ದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ತನ್ನಿಂದ ತಾನೇ ನೆಲೆಸುತ್ತೆ ಅಲ್ವಾ? ಈ ಮಾತಿಗೆ ನೀವೇನು ಹೇಳ್ತೀರಾ? ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.